ನಮ್ಮ ಕ್ಲಾಸಲ್ಲಿ ದೊಡ್ಡ ಭಿಕ್ಷಕಿ ಇದ್ದಾಳೆ. ಇವತ್ತು ನಮ್ಮ ಸ್ಟಾಫ್ ರೂಮಲ್ಲಿ ಟೀಚರ್ ಎಲ್ಲ ಮಾತಾಡ್ತಿದ್ರು, 7 ದಿನ ಸ್ಕೂಲ್ ಫೀಸೇ ಕಟ್ಟಿಲ್ವಂತೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ಸ್ಕೂಲ್ ಫೀಸ್ ಕಟ್ಟಕ್ಕೆ 1 ರೂಪಾಯಿನೂ ದುಡ್ಡಿಲ್ವಾ? ನೀವು ಅಷ್ಟೊಂದು ಪೂರ. ದುಡ್ಡಿಲ್ಲ ಅಂದಮೇಲೆ ಇಷ್ಟು ದೊಡ್ಡ ಸ್ಕೂಲಿಗೆ ಯಾಕೆ ಸೇರಬೇಕು? ಅಪ್ಪ ನೋವು ಮಾ. ಆದಿತ್ಯ ವಂಶದ ಪುತ್ರಿ ಅವಳ ಇರುವಿಕೆ ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲೇ ಎಲ್ಲೋ ಇದ್ದಾಳೆ. ಕೊನೆಗೂ ಸಿಕ್ಕಿಬಿದ್ದೆ. ಇಷ್ಟು ದಿನಗಳ ಕಾಲ ನನ್ನ ಕಣ್ಣಿಗೆ ಮಣ್ಣೆರಚಿ ಅಡಗಿ ಕೂತಿದ್ದ ಆ ಆದಿತ್ಯ ವಂಶದ ಪುತ್ರಿ ನನ್ನ ಬಲೆಗೆ ಸಿಕ್ಕಿಬಿದ್ದಿದ್ದಾಳೆ. ನಿನ್ನ ಶಕ್ತಿನೇ ನಿನ್ನ ಸಾವಿನ ವಿಳಾಸ ನನಗೆ ತಿಳಿಸಿಕೊಟ್ಟಿದೆ. ಇನ್ನು ನನ್ನಿಂದ ಉಳಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಆ ದಿವ್ಯವಾದ ಮಾಂತ್ರಿಕ ಶಕ್ತಿ ಜ್ವಾಲಾಮುಖಿಯಾಗಿ ಹೊರಹೊಮ್ಮಿತು ಇದೇ ಜಾಗದಲ್ಲಿ. ಹಾಗಾದ್ರೆ ಸಾವಿರಾರು ವರ್ಷಗಳಿಂದ ನಾನು ಹುಡುಕ್ತಿರೋ ಆದಿತ್ಯ ವಂಶದ ಮಹಾಶಕ್ತಿ ಇಲ್ಲೇ ಇರೋದು. ಸಿಕ್ಕಿಬಿದ್ದೆ, ಕೊನೆಗೂ ಸಿಕ್ಕಿಬಿದ್ದೆ. ಈ ಮಹಾನ್ ಶಕ್ತಿನ ನಾನು ನನ್ನ ವಶಪಡಿಸಿಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನು ಆಳೋ ಆ ಸರ್ವೋಚ್ಚ ಶಕ್ತಿ ನಾನೇ ಆಗ್ತೀನಿ. ಹೇ ಇತ್ತ, ನನಗೊಂದು ವಿಷಯ ಹೇಳ್ಬೇಕು, ಬೇಗ ಬೇಗ ಬಾ. ಪ್ರಕೃತಿ, ಏನೇ ವಿಷಯ? ಬೆಳಿಗ್ಗೆ ಆ ಹುಡುಗ ನನ್ನ ಫೀಸ್ ಕಟ್ಟಿಲ್ಲ ಅಂತ ರೇಗಿಸ್ತಿದ್ನಲ್ಲ, ನೀನೇನೋ ಜಾದೂ ಮಾಡಿದ್ಯಾ ಅಂದ್ಕೊಂಡು ಅವನು ಟೀಚರ್ಗೆ ಕಂಪ್ಲೇಂಟ್ ಮಾಡಿದ್ದಾನೆ. ಆಯ್ತು ಬಿಡು, ಮಾಡಲಿ. ಟೀಚರ್ ನನಗೆ ಕೇಳಿದಾಗ ನಾನು ಅವನೇನು ಮಾಡಿದ್ದಾನೆ ಅಂತ ಹೇಳ್ತೀನಿ. ಅಯ್ಯೋ ಅದಲ್ಲ, ಕೇಳಿಲಿ. ಈತ ಹೇಗೆ ಜಾದೂ ಮಾಡೋಕ್ಕೆ ಸಾಧ್ಯ, ಸುಳ್ಳು ಹೇಳ್ತಿದ್ಯಾ ಅಂತ ಅಂದು ಅವನಿಗೆ ಮಾಡಿದ್ರು. ಹೌದಾ? ಆದರೂ ನಾನೇನು ಮ್ಯಾಜಿಕ್ ಮಾಡಿಲ್ಲ, ಮತ್ತು ಅವ್ನು ಯಾಕೆ ಹಂಗೆ ಆಡ್ದ ಅಂತಲೂ ನಂಗೆ ಗೊತ್ತಿಲ್ಲ. ಸರಿ, ಅದು ಬಿಡು, ಈಗ ಆಟ ಆಡೋಣ ಬಾ. ಛೆ, ನನ್ನ ಮಂತ್ರ ಜಾಲ ಅವಳನ್ನ ನುಂಗಿ ಬಿಡಬೇಕಿತ್ತು. ಒಂದೇ ಒಂದು ಕ್ಷಣದಲ್ಲಿ ಅವಳು ಪಾರಾಗ್ಬಿಟ್ಲು. ಆದ್ರೆ ಎಷ್ಟು ದಿನ ಅಂತ ನನ್ನಿಂದ ತಪ್ಪಿಸ್ಕೊಂಡಿರ್ತೀಯ, ನಾನು ನೋಡ್ತೀನಿ. ಆದಿತ್ಯ ವಂಶದ ಪುತ್ರಿ,
ನೀನು ನನ್ನ ಬೇಟೆ, ನೀನು ನನ್ನ ಬೇಟೆ. ದುರ್ಗಾ, ಏನಾಯ್ತು? ಕೈಯಕ್ಕೆ ಹಾಗಿಟ್ಕೊಂಡಿದ್ಯಾ? ಏನಾದರೂ ಜಗಳ ಆಡ್ದ್ಯಾ ಸ್ಕೂಲಲ್ಲಿ? ಅಥವಾ ಬಿತ್ತು ಪೆಟ್ಟೇನಾದರೂ ಮಾಡ್ಕೊಂಡ್ಯಾ? ದುರ್ಗಾ ನೋಡಿಲ್ಲಿ ಗಾಯ ಆಗಿದೆ. ಅಯ್ಯಯ್ಯೋ, ಕುತ್ಕೋ. ಏನಾಯ್ತದು? ಹೇಗೆ ಮಾಡ್ಕೊಂಡೆ? ಗೊತ್ತಿಲ್ಲ ದುರ್ಗಾ, ನನ್ನ ಪಕ್ಕ ಯಾರು ಕೂತೇ ಇರಲಿಲ್ಲ. ಆದ್ರೆ ಇದು ಹೇಗಾಯ್ತು ಅಂತ ನಂಗೆ ಗೊತ್ತಿಲ್ಲ. ಇದು ನೋಡ್ತಿದ್ರೆ ಯಾರೋ ದೊಡ್ಡವರು ಉಗ್ರಿಂದ ಪರಿಚಯ ಆಗಿದೆ. ಪುಟ್ ಮೇಡಮ್, ಸ್ಕೂಲ್ಗೆ ಹೊರಗಡೆಯಿಂದ ಯಾರಾದರೂ ಬಂದಿದ್ರಾ? ಇಲ್ಲ ದುರ್ಗಾ, ನನ್ನ ಕ್ಲಾಸ್ ರೂಮಲ್ಲಿ ಇದ್ನ ನನ್ನ ಫ್ರೆಂಡ್ ಬಂದ್ಬಿಟ್ಟು ಆಟ ಆಡೋಣ ಬಾ ಅಂತ ಕರೆದ್ಲು. ನಾನು ಹೋಗಕ್ಕೆ ಹೋದೆ, ಸಡನ್ ಆಗಿ ಇಬ್ರದಂಗಾಯ್ತು. ನನ್ನ ಕ್ಲಾಸ್ ರೂಮ್ ಅಕ್ಕಪಕ್ಕ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ. ಮತ್ತು ಕೈಯಲ್ಲಿ ನೋಡಿದ್ರೆ ಗಾಯ ಆಯಿತು. ನಂಗೆಲ್ಲ ಕನ್ಫ್ಯೂಸ್ ಆಗ್ತಿದೆ ದುರ್ಗಾ. ಇದೇನಿದು, ಎಲ್ಲ ವಿಚಿತ್ರವಾಗಿದೆಯಲ್ಲ. ಹೋಗ್ಲಿ ಬಿಡು, ನಾನು ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ. ನೀನು ನೋಡಿ. ಆ ಗಾಯ ಬರೀ ಗಾಯದ ಥರ ಕಾಣಿಸ್ಲಿಲ್ಲ. ಆ ಗಾಯದ ಮೇಲೆ ಹಸಿರು ಬೆಳಕು ಹೇಗೆ ಮೂಡ್ತು? ಅಂದ್ರೆ ಅಂದ್ರೆ ಆ ರಾಕ್ಷಸಿ ನನ್ನ ಮಗಳ ಹತ್ರ ಬಂದ್ಬಿಟ್ಲ. ಈಗೇನು ಚಿಕ್ಕ ಗಾಯ ಆಗಿದೆ. ಮುಂದೆ ಏನಾದರೂ ಅವಳು ಜಾಸ್ತಿ ಶಕ್ತಿ ಉಪಯೋಗಿಸಿದ್ರೆ ನನ್ನ ಮಗಳು ಪ್ರಾಣಕ್ಕೆ ಅಪಾಯ ಆಗತ್ತೆ. ನನ್ನ ಮಗಳನ್ನ ಹೇಗೆ ಉಳಿಸ್ಕೊಳ್ಳಿ? ಅಂದ್ರೆ ಅಪ್ಪ ಹೇಳಿದ ಕೆಲಸ ಮಾಡೋ ಸಮಯ ಬಂತ.